ಕೆಲ ಹಾಲಿ ಸಂಸದರಿಗೆ ಮಾತ್ರ ಶಾಕ್ ಕಾದಿದೆ ಅನ್ನೋದರ ಮೆಸೇಜ್ ಈಗಾಗಲೇ ಸಿಕ್ಕಾಗಿದೆ. ಯಾರ್ಯಾರಿಗೆ? ಸೊ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅನಿಸಿಕೊಂಡಿದ್ದವರಿಗೂ ಕೂಡ ಹೈ ಶಾಕ್ ಕೊಡ್ತಾ ಇದೆ. ಅನಂತ್ ಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಅವರು ರೇಸ್ನಿಂದ ಔಟ್ ಅಂತಿದ್ದಾರೆ. ಶೋಭಾ ಕರಂದ್ಲಾಜೆ, ಸದಾನಂದ ಗೌಡರು ಟಿಕೆಟ್ ಸಿಗುತ್ತಾ ಇಲ್ವಾ ಇನ್ನೂ ಹೇಳಿಲ್ಲ. ಬೆಂಗಳೂರು ಉತ್ತರ, ಚಿಕ್ಕಮಗಳೂರು, ಕೊಡಗು ಪೆಂಡಿಂಗ್ ಅನ್ನ ಇಡ್ತಾರಂತೆ. ಇನ್ನು ಸದ್ಯಕ್ಕೆ ಕ್ಲಿಯರ್ ಆಗಿಲ್ಲ. ಪರ್ಯಾಯದ ಸುಳಿವು ಸಂಧಾನಕ್ಕಾಗಿ ಕಾಯ್ದಿರಿಸಿದ್ದು. ಸಂಧಾನ ಇದರಲ್ಲಿ ಏನಿದೆ? ಸಂಧಾನ ಮಾಡುವಂಥದ್ದು ಏನಿಲ್ಲ. ಹೈಕಮಾಂಡ್ ನಿಲ್ಲಬೇಕಾ ನಿಲ್ಲಬಾರ್ದು ಅಷ್ಟೇ ಡಿಸಿಷನ್ ಅವರದ್ದು. ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಯಾವ್ಯಾವ ಕ್ಷೇತ್ರಗಳದ್ದು ಏನು ಕತೆ ಅಂತ ನಿಮ್ಗೆ ಹೇಳ್ತಾ ಇದ್ವಿ. ಒಂದು ಉತ್ತರ ಕನ್ನಡ, ಇನ್ನೊಂದು ಬೆಂಗಳೂರು ಉತ್ತರ, ಚಿಕ್ಕಮಗಳೂರು, ಕೊಡಗು ಇವೆಲ್ಲವೂ ಕೂಡ ಪೆಂಡಿಂಗ್ ಅಂತಿದ್ದಾರೆ. ನೋಡೋಣ. ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ. ಖಂಡಿತ ನಾನು 10 ವರ್ಷಗಳಲ್ಲಿ ಮಾಡಿರುವಂತ ಕೆಲಸ, ಕಾರ್ಯಕರ್ತರ ಜೊತೆ ಇರುವಂತದ್ದು, ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ, ಇದನ್ನ ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. 28 ಜನ ಸಂಸದರಿದ್ದೀವಿ. ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂತ ಕೆಲಸಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಆಯ್ಕೆ ಮಾಡ್ತಾರೆ. ಸಹಜ, ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ, ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವು. ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ಸರ್, ನನಗೆ ಟಿಕೆಟ್ ಕೊಡ್ತಾರೆ. ಆದ ಕಾರಣ ಈ ಸ್ಟೇಜಲ್ಲಿ ನಾನು ಕೊಡದಿದ್ರೆ ಅಂತ ಹೇಳುವಂಥದ್ದನ್ನು ಉದ್ಭವನೂ ಆಗೋದಿಲ್ಲ ಮತ್ತು ಅದಕ್ಕೆ ನಾನು ಉತ್ತರನೂ ಮಾಡಲ್ಲ. ಯಾಕೆಂತ ಹೇಳಿದರೆ, ನನ್ನ ಇಡೀ ಕ್ಷೇತ್ರದ 100% ಕಾರ್ಯಕರ್ತರ ಒಂದು ವಿಚಾರಕ್ಕೆ ವಿರುದ್ಧವಾಗಿ ತಗೊಳ್ತಾರೆ ನಿಲುವು. ಈಗಾಗಲೇ ಇಡೀ ರಾಜ್ಯಕ್ಕೆ ಬೇರೆ ಕಡೆ ಸಂದೇಶ ಹೋಗಿದೆ. ರಾಜ್ಯದ ಎಲ್ಲರೂ ಬಂದು, ವರಿಷ್ಠರು ಬಂದು ಸದಾನಂದ ಗೌಡರನ್ನು ಒತ್ತಾಯ ಮಾಡಿದ್ದಾರೆ. ಕ್ಷೇತ್ರದಲ್ಲಿ 100ಕ್ಕೆ 100 ಅವರೇ ಆಗಬೇಕು ಅಂತ ಹೇಳುವಂಥ ಭಾವನೆಗಳು ಬಂದು, ಇದಕ್ಕೆ ವ್ಯತಿರಿಕ್ತ ಮಾಡಿದರೆ ನಮ್ಮ ಪಾರ್ಟಿಯ ಮೇಲೆ ಕೂಡ ಏನಾಗಬಹುದು ಅಂತ ಹೇಳುವಂತ. ನೀವು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಮೈಸೂರಿನ ವಿಚಾರ ಆಗಿರಬಹುದು, ಇನ್ನು ದಕ್ಷಿಣ ಕನ್ನಡದ ವಿಚಾರ ಆಗಿರಬಹುದು, ಹಲವು ರೀತಿಯಾಗಿ ಚರ್ಚೆಗೆ ಬರ್ತಾ ಇದೆ. ಬಟ್ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು, ಒಂಥರ ಅಲ್ಲಿರುವಂಥ ಕಾರ್ಯಕರ್ತರು ಸದಾನಂದ ಗೌಡರಿಗೆ ಆಸೆಯನ್ನು ಹುಟ್ಟಿಸಿ ನಿರಾಸೆಯನ್ನ ಮಾಡುವಂಥ ಪರಿಸ್ಥಿತಿಗೆ ಕಾರ್ಯಕರ್ತರೇ ಹೊಣೆ ಆಗ್ತಾರೇನೋ ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ ಅಲ್ವಾ ಮಸೂದ್? ಅರುಣ್, ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ. ಸಾಕಷ್ಟು ಗೊಂದಲ ಕೂಡ ಈ ಬಾರಿ ನಿರ್ಮಾಣ ಆಗಿದೆ ಬಿಜೆಪಿಯಲ್ಲಿ. ಹಾಲಿ ಪ್ರಭಾವಿಯಾಗಿರುವಂಥವರು ಸತತವಾಗಿ ಎತ್ಕೊಂಡು ಬರ್ತಿರುವಂಥ ಹಾಲಿ ಎಂಪಿಗಳಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ಒಂದು ವಾತಾವರಣ ಬಿಜೆಪಿ ಮನೆಯಲ್ಲಿ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲೇ ಯಾರೆಲ್ಲ ಹಾಲಿ ಸಂಸದರು ಮತ್ತೆ ಟಿಕೆಟ್ ಕೇಳಿ ಮರುಸ್ಪರ್ಧೆಗೆ ಬಯಸ್ತಾ ಇದ್ದಾರೋ, ಡಿಮ್ಯಾಂಡ್ ಇಟ್ಟಿದ್ದಾರೋ ಟಿಕೆಟ್ಗೆ, ಅವರೆಲ್ಲರಲ್ಲೂ ಕೂಡ ಸಹಜವಾಗಿ ಆತಂಕ ಏರ್ಪಟ್ಟಿರುವಂಥದ್ದು. ಪ್ರಭಾವಿ ಹಾಲಿ ಸಂಸದರು, ಮಾಜಿ ಕೇಂದ್ರ ಸಚಿವರನ್ನೇ ಈ ಬಾರಿ ಕೈ ಬಿಡ್ತಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಇವತ್ತು ರಾತ್ರಿ ಪಟ್ಟಿ ಬೇರೆ ಪ್ರಕಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಪ್ರಭಾವಿಗಳು ಅಂತ ಅನಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ, ಕೆಲವರಿಗೆ ಆ ಪೈಕಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಹತ್ತತ್ರ 80,000ದಿಂದ 1.5 ಲಕ್ಷ ಲೀಡ್ವರೆಗೂ ಕೂಡ ಗೆದ್ದಂಥವ್ರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥ ಚರ್ಚೆ ಒಂದು ರೀತಿಯಲ್ಲಿ ಸಂಚಲನವನ್ನು ರಾಜ್ಯ ಬಿಜೆಪಿಯಲ್ಲಿ ಸೃಷ್ಟಿಸಿರುವಂಥದ್ದು. ಮೈಸೂರು ಯದುವೀರವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಬಹುತೇಕ ಟಿಕೆಟ್ ಕೈ ತಪ್ಪಿದೆ ಅನ್ನುವಂತಹದ್ದು ಹೈಕಮಾಂಡ್ ಅಂಗಳದಿಂದಲೇ ಖಚಿತವಾದಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಉತ್ತರ ಕನ್ನಡ ಹಾಲಿ ಎಂಪಿಗೆ ಕೊಡೋದಿಲ್ಲ, ದಕ್ಷಿಣ ಕನ್ನಡ ಹಾಲಿ ಎಂಪಿ ಕೊಡೋದಿಲ್ಲ. ಇವರು ಮೂವರು ಕೂಡ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕರುಗಳು. ಬಿಜೆಪಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕರುಗಳಿಗೆ ಈ ಬಾರಿ ಮಣೆ ಹಾಕ್ತಾ ಇಲ್ಲ ಅನ್ನುವಂಥ ಈ ಚರ್ಚೆಗಳು ಕೂಡ ಪಕ್ಷದಲ್ಲಿ ಅದೇ ಬೆನ್ನಿಗೆ ಕೇಳಿ ಬರ್ತಾ ಇರುವಂಥದ್ದು. ಈ ಬಾರಿ ಯಾವ ರೀತಿ ಸೃಷ್ಟಿಯಾಗಿದೆ ವಾತಾವರಣ ಅಂದರೆ, ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಮಣೆ ಹಾಕ್ತಾ ಇಲ್ಲ. ಯಾಕೆಂದರೆ ಮೋದಿಯವರ ಅಲೆ ಇದೆ, ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಆ ಅಲೆ ಇದೆ. ಹಾಗಾಗಿ ಅಷ್ಟಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಬೇಕಾಗಿಲ್ಲ ಅನ್ನುವಂಥದ್ದು. ಜೊತೆಗೆ ಈ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಸ್ವಯಂಕೃತ ಅಪರಾಧಗಳು. ಕೆಲವೊಂದು ವಿವಾದಾತ್ಮಕ ಹೇಳಿಕೆಯ ಪಕ್ಷಕ್ಕೆ ಮುಜುಗರ, ಪಕ್ಷದ ಕೆಲವರ ಜೊತೆ, ಮಾಜಿ ಹಾಲಿ ಶಾಸಕರ ಜೊತೆ ಸಂಬಂಧ ಕೆಡಿಸ್ಕೊಂಡಿರುವಂಥದ್ದು, ಕಾರ್ಯಕರ್ತರ ವಲಯದಿಂದ ವಿರೋಧ ಬರ್ತಾ ಇರೋದು, ಇವೇ ಮುಂತಾದ ಕಾರಣದಿಂದಾಗಿ ಟಿಕೆಟ್ ಕೈ ತಪ್ಪೋದಕ್ಕೆ ಅವರೇ ಖುದ್ದು ಕಾರಣ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಇನ್ನು ಬೆಂಗಳೂರು ಉತ್ತರ ಸಂಬಂಧಪಟ್ಟಂತೆ DVS ಅವರು ಒಂದು ಹಂತದಲ್ಲಿ ಪಕ್ಷದ ಒಂದಷ್ಟು ವಾತಾವರಣ, ಒಂದಷ್ಟು ವಿದ್ಯಮಾನಗಳನ್ನು ನೋಡಿ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ರು. ಮತ್ತೆ ಬೆಂಗಳೂರು ನಾಯಕರು ಯಾವಾಗ CT ರವಿ ಅವರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಕಾವು ಪಡೆದುಕೊಳ್ತಿತ್ತು. ಆ ಸಂದರ್ಭದಲ್ಲಿ
ಬೆಂಗಳೂರು ಒಕ್ಕಲಿಗ ಬಿಜೆಪಿ ನಾಯಕರು ಅವ್ರನ್ನ ಮತ್ತೆ ಮನವರಿಕೆ ಮಾಡಿದ್ರು. ಇವ್ರ ಜೊತೆ ಬೊಮ್ಮಾಯಿ ಅವರು ಕೂಡ ಕೈ ಜೋಡಿಸಿದ್ರು. ಮತ್ತೆ ಅವ್ರು ಮರುಸ್ಪರ್ಧೆ ಮಾಡಿ ನಾವು ಹೈಕಮಾಂಡ್ ಬಳಿ ಚರ್ಚೆ ಮಾಡ್ತೇವೆ, ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆಯನ್ನ ಹುಟ್ಟಿಸಿದ್ರು. ಆ ಹಿನ್ನೆಲೆಯಲ್ಲೇ ಮತ್ತೆ ಮರುಸ್ಪರ್ಧೆಗೆ ಅವರು ಕೂಡ ಮುಂದಾಗಿದ್ರು. ಈಗ ಬೆಂಗಳೂರು ಉತ್ತರ ಕೂಡ ವೈಟಿಂಗ್ ಅಲ್ಲಿ ಇಟ್ಟವ್ರೆ. ಆ DVS ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಸಹಜವಾಗಿ ಹಾಲಿ ಯಾರೆಲ್ಲ MP ಗಳಿದ್ದಾರೆ, ಹಿರಿಯರು, ಪ್ರಭಾವಿಗಳು, 2-3 ಸಲ ಗೆದ್ದಿರೋರು, ಅವರಲ್ಲಿ ಸಹಜವಾಗಿ ಬೇಸರ ಮನೆ ಮಾಡಿರುವಂಥದ್ದು. ಫೈನಲಿ ಇವತ್ತೇನು ಪಟ್ಟಿ ಪ್ರಕಟ ಆಗುತ್ತೆ ಅಂತ ಹೇಳ್ತಿದ್ರೆ ಅದರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ, ಯಾರಿಗೆ ಟಿಕೆಟ್ ಲಕ್ಕು, ಯಾರಿಗೆ ಟಿಕೆಟ್ ಕೊಕ್ಕ ಅಂತ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.